ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಅನೇಕ ಬಾರಿ ಡೆಡ್ಲೈನ್ಗೆ ಕೂತು ಸೇವ್ ಆದ್ಮೇಲೆ ನಿಟ್ಟುಸಿರು ಬಿಟ್ಟಿದ್ದಂತಹ ಧ್ರುವಂತ್ ಅಭಿಮಾನಿಗಳನ್ನ ನೋಡಿದ ಮೇಲೆ ಭ್ರಮೆಗೆ ಜಾರಿದ್ರ. ಅಭಿಮಾನಿಗಳ ಮುಂದೆ ನಾನೇ ವಿನ್ನರ್ ಆಗ್ತೀನಿ, ಆಗಬೇಕು ಕೂಡ ಎಂದು ಗರ್ಜಿಸ್ತಾ ಇದ್ದಾರೆ. 24 ಇದ್ದ ತಲೆಗಳನ್ನ 6 ತಲೆಗೆ ತಂದು ನಿಲ್ಲಿಸಿದ್ದೇನೆ. ನನಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕಾಂಪಿಟೇಟರೇ ಇಲ್ಲ. ನಾನೊಬ್ಬನೇ ಒನ್ ಮ್ಯಾನ್ ಆರ್ಮಿ. ಜೈ ಮಹಾಕಾಲ್ ಅಂತ ಜೈಕಾರ ಹಾಕಿಕೊಂಡಿದ್ದಾರೆ. ಗಿಲ್ಲಿನ ಒನ್ ಮ್ಯಾನ್ ಶೋ ಅಂತಿರುವಂತ ಜನಗಳ ಮುಂದೆ ಒನ್ ಮ್ಯಾನ್ ಆರ್ಮಿ ಅಂತ ಬಡಾಯಿ ಕೊಚ್ಚಿಕೊಂಡಂತಹ ಧ್ರುವಂತ್ಗೆ ಮಿಡ್ ವೀಕ್ ಎವಿಕ್ಷನ್ ನಲ್ಲಿ ಜನ ಪಾಠ ಕಲಿಸ್ತಾರ. ಭ್ರಮೆಯಲ್ಲಿರುವಂತಹ ಡ್ಯಾಶಿಂಗ್ ಧ್ರುವಂತ್ಗೆ ಅಸಲಿ ಆಟ ಹೊರಗಡೆ ಬಂದಾದ್ಮೇಲೆ ಗೊತ್ತಾಗ್ಬಹುದೇನೋ. ಯಾರು ಬಿಗ್ ಬಾಸ್ ಮನೆಯನ್ನ ಆಳ್ತಿರುವವರು, ಯಾರು ಬಿಗ್ ಬಾಸ್ನ ಒನ್ ಮ್ಯಾನ್ ಶೋ ಅಂತ. ಎಸ್ ವೀಕ್ಷಕರೇ, ಬೆಳಗಿನ ಪ್ರೋಮೋದಲ್ಲಿ ಧ್ರುವಂತ್, ರಕ್ಷಿತಾ ಮತ್ತೆ ಧನುಷ್ ಹಾಗೆ ಕಾವ್ಯ ಈ 4 ಅಭಿಮಾನಿಗಳ ಎದುರು ಬದುರು ಆದಾಗ, ಮುಖಾಮುಖಿ ಆದಾಗ ಯಾವ ರೀತಿಯಾಗಿ ಅಭಿಮಾನಿಗಳು ಇವರನ್ನ ಪ್ರೀತಿಸ್ತಾ ಇದ್ದಾರೆ, ಯಾವ ರೀತಿ ಪ್ರೀತಿನ ಕೊಡ್ತಿದ್ದಾರೆ, ಮತ್ತೆ ಅಭಿಮಾನಿಗಳನ್ನ ನೋಡಿ ಕಂಟೆಸ್ಟೆಂಟ್ಗಳು ಯಾವ ರೀತಿಯಾಗಿ ಖುಷಿ ಆದ್ರು ಅನ್ನೋದನ್ನ ತೋರಿಸಿದ್ರು. ಆದರೆ ಇಲ್ಲಿ ಒಂದು ಸಣ್ಣ ಗಿಮಿಕ್ ಏನು ನೋಡಿ, ರಕ್ಷಿತಾಳನ್ನ ಕಂಡ್ರೆ ಅಪಾರವಾದಂಥ ಪ್ರೀತಿ ಜನಗಳಿದೆ. ರಕ್ಷಿತಾನ ನೋಡಬೇಕು, ಮಾತಾಡಿಸ್ಬೇಕು, ಆಟ ಚೆನ್ನಾಗಿ ಆಡ್ತಿದ್ದೀರಾ, ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳಬೇಕು ಅಂತ ಹೇಳಿ ಕಾತುರದಲ್ಲಿ ಹಾತುರಿತಾ ಇದ್ದಂತಹ ಜನಗಳು. ಸೊ ಜನಗಳ ಮುಂದೆ ರಕ್ಷಿತಾ ಶೆಟ್ಟಿ ಹೋದರೆ ಯಾವ ರೀತಿಯಾಗಿರುತ್ತೆ ಹೇಳಿ. ಅಲ್ಲಿ ಶಿಳ್ಳೆ, ಚಪ್ಪಾಳೆ ಮತ್ತೆ ಆಕೆಗೆ ಬರುವಂಥ ಬಹುಪರಾಕ್ ಜೈಕಾರದ ಮಳೆ ಹರಿತಿರುತ್ತೆ. ಆ ರೀತಿಯಾದಂತಹ ಸೊಬಗನ್ನ ನಾವು ತುಂಬಿಕೊಳ್ಬೇಕು ಅಂತ ಹೇಳಿ ಎಲ್ಲರೂ ನಿರೀಕ್ಷೆನ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅದೇ ಆಗಿರುತ್ತೆ. ಅಥವಾ ಆ ಬಂದಂಥ ಅಭಿಮಾನಿಗಳು ಅಂತ ಏನು ಬಂದಿದ್ದಾರಲ್ಲ, ಅವರೇನಾದ್ರೂ ಬಿಗ್ ಬಾಸ್ ತಂಡದವರ ಕಡೆದವರಾಗಿದ್ದರೆ ನಾವೇನು ಮಾಡೋಕ್ಕಾಗಂಗಿಲ್ಲ. ಯಾಕಂತಂದರೆ ಅವರ ಸ್ಕ್ರಿಪ್ಟ್ ಹೆಂಗಿರುತ್ತೋ ಆ ರೀತಿಯಾಗಿಯೇ ಅವರು ಬಂದಂಥವರು ಕೂಡ ನಟಿಸಿ ಹೋಗ್ತಾರೆ. ಸೊ ನಿರೀಕ್ಷೆ ಏನಿತ್ತು ಅಂತಂದರೆ ಎರಡನೇ ಪ್ರೋಮೋದಲ್ಲಿ ಗಿಲ್ಲಿ ಅಭಿಮಾನಿಗಳ ಎದುರುಗಡೆ ಬರ್ತಾರೆ. ಅಭಿಮಾನಿಗಳು ಯಾವ ರೀತಿಯಾಗಿ ಗಿಲ್ಲಿಗೆ ಜೈಕಾರ ಹಾಕ್ತಾರೆ ಅನ್ನೋದನ್ನ ತೋರಿಸ್ಬಹುದು ಅನ್ಕೊಂಡಿದ್ವಿ. ಅಥವಾ ಬೆಳಗಿನ ಪ್ರೋಮೋದಲ್ಲಿ ರಕ್ಷಿತಾಳ ಬಗ್ಗೆ ಎಲ್ಲಿಯೂ ಕೂಡ ಅಷ್ಟಾಗಿ ಬಿಟ್ಕೊಡ್ಲಿಲ್ಲ. ಅವರು ಬಂದ್ರು, ಅಭಿಮಾನಿಗಳ ಮುಂದೆ ಬಂದ್ರು, ಅಂದ್ರೆ ಬಂದಿದ್ದನ್ನು ಕೂಡ ತೋರಿಸಿಲ್ಲ. ಜಸ್ಟ್ ಅವರನ್ನ ಅಭಿಮಾನಿಗಳು ಗಟ್ಟಿಯಾಗಿ ಅಪ್ಪಿಕೊಂಡು ಅವರಿಗೆ ಪ್ರೀತಿ ಕೊಡ್ತಾ ಇರೋದನ್ನ ನಾವು ನೋಡಿದ್ವಿ. ಮತ್ತೆ ಅಲ್ಲಿ ಬಂದಂತಹ ಡೊಳ್ಳು ಕುಣಿತಕ್ಕೆ ರಕ್ಷಿತಾ ಶೆಟ್ಟಿ ಸಿಕ್ಕಿದೆ ಚಾನ್ಸು ಅಂತ ಹೇಳಿ ಅಲ್ಲಿ ಹೆಜ್ಜೆಗಳನ್ನು ಹಾಕ್ತಾ ಇರೋದನ್ನು ಕೂಡ ನಾವು ನೋಡಿದ್ವಿ. ತುಂಬ ಚೆನ್ನಾಗಿದೆ. ಅದು ಬರೀ 1-2 ಸೆಕೆಂಡ್ ಹಿಂಗೆ ಬಂದೋಗುತ್ತೆ ಅಷ್ಟೇ. ಅಲ್ಲಿ ಹೆಚ್ಚಾಗಿ ತೋರಿಸಿದ್ದೆ ಧ್ರುವಂತ್, ಧನುಷ್ ಮತ್ತೆ ಕಾವ್ಯ, ಈ ಮೂವರದನ್ನೇ ಹೆಚ್ಚಾಗಿ ಫೋಕಸ್ ಮಾಡಿದ್ರು ಬೆಳಗಿನ ಒಂದು ಪ್ರೋಮೋದಲ್ಲಿ. ಬಟ್ ನಿರೀಕ್ಷೆ ಏನಂತಂದ್ರೆ ರಕ್ಷಿತಾ ಶೆಟ್ಟಿದು ಏನೋ ಒಂದು ಚೆನ್ನಾಗಿರುತ್ತೆ, ಅದನ್ನ ತೋರಿಸ್ತಾರೆ ಅನ್ನೋದಿತ್ತು. ಬಟ್ ಅದ್ರ ಬಗ್ಗೆ ಹಂಚ್ಕೊಳ್ಳೇ ಇಲ್ಲ. ಬಟ್ ಇಲ್ಲಿ ಬಿಗ್ ಬಾಸ್ ತನ್ನದೇ ಆದಂಥ ಒಂದು ಕಾರ್ಡ್ ಪ್ಲೇ ಮಾಡ್ತಿರುತ್ತೆ, ಸ್ಟ್ರಾಟರ್ಜಿ ಇರುತ್ತೆ ಅನ್ನೋದಕ್ಕೆ ಈಗ ಧ್ರುವಂತ್ ಅವರ ಬಗ್ಗೆ ಹಂಚಿಕೊಂಡಿರುವಂಥ ಪ್ರೋಮೋನು ಕೂಡ ಅದಕ್ಕೊಂದು ಹಿಂಟ್ ಕೊಡ್ತಾ ಇದೆ. ಎಸ್, ನೋಡ್ತಾ ಇದ್ದೀರಿ ನೀವು, ಧ್ರುವಂತ್ ಅವರು ಅಭಿಮಾನಿಗಳ ಮುಂದೆ ಬಂದಾಗ ಯಾವ ರೀತಿಯಾಗಿ ಅಭಿಮಾನಿಗಳು ಅವರಿಗೆ ಜೈಕಾರ ಹಾಕ್ತಿದ್ದಾರೆ ಅಂತ ಹೇಳಿ, ಡ್ಯಾಶಿಂಗ್ ಧ್ರುವಂತ್ ಅವರಿಗೆ ಯಾವ ರೀತಿಯಾಗಿ ಅಭಿಮಾನದ ಹೊಳೆ ಹರಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಭಿಮಾನಿಗಳನ್ನ ಕಂಡ ತಕ್ಷಣ ಧ್ರುವಂತ್ ಅವರು ಭಾವುಕರಾಗ್ಬಿಡ್ತಾರೆ, ಕಣ್ಣೀರಿಡ್ತಾರೆ. ಯಾಕಂತಂದ್ರೆ ಅವರು ಈ ಹಿಂದೆ ಕಲಾವಿದರು, ಅವರು ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿವರೆಗೂ ಈ ರೀತಿಯಾದಂತಹ ಪ್ರೀತಿನ ನೋಡಿರೋದಿಲ್ಲ. ಅಷ್ಟೊಂದು ಅಭಿಮಾನದ ಹೊಳೆಯನ್ನ ನೋಡಿದ ತಕ್ಷಣ ಧ್ರುವಂತ್ ಅವರ ಕಣ್ಣಂಚಲೇ ನೀರು ಬರೋದು ಸಹಜ. ಒಬ್ಬ ಕಲಾವಿದನಿಗೆ ಅಭಿಮಾನಿಗಳೇ ದೇವರು, ಮತ್ತೆ ಅವರು ಹರಸಿ ಹಾರೈಸಿದ್ರೆ ಆ ಕಲಾವಿದ ಗಗನಕ್ಕೆ ಏರ್ತಾನೆ ಅನ್ನೋದಕ್ಕೆ ತುಂಬ ಸಾಕ್ಷಿಗಳಿದೆ. ಸೊ ಹಾಗಾಗಿ ಅವರು ಅಂದರೆ ಬಿಗ್ ಬಾಸ್ ಮನೆಗೆ ಬರುವಂತಹ ಕಲಾವಿದರು ಯಾರೆಲ್ಲ ಇದ್ದಾರಲ್ಲ, ಆ್ಯಕ್ಟರ್ಸು, ಅವರು ಅಭಿಮಾನಿಗಳ ಜೊತೆ ಕನೆಕ್ಟ್ ಆಗಬೇಕು, ಅಭಿಮಾನಿಗಳ ಪ್ರೀತಿನ ಗಳಿಸ್ಬೇಕು ಅಂತಲೇ ಬಂದಿರ್ತಾರೆ. ಹೆಚ್ಚಿನದಾಗಿ ಟ್ರೋಫಿ ಗೆಲ್ಲಬೇಕು ಅನ್ನೋದಕ್ಕಿಂತ ಅವರ ಕಾನ್ಸೆಪ್ಟ್ ನಿರೀಕ್ಷೆ ಇದೇ ಆಗಿರುತ್ತೆ. ಸೊ ಇಲ್ಲಿ ಧ್ರುವಂತ್ ಅವ್ರಿಗೂ ಕೂಡ ಅದೇ ಆಗಿರುವಂಥದ್ದು. ಆದರೆ ಅಭಿಮಾನಿಗಳ ನೋಡಿದ ತಕ್ಷಣ ಧ್ರುವಂತ್ ಅವರು ಅದ್ಯಾಕೆ ಹಿಂಗೆ ರೋರಿಂಗ್ ಸ್ಟಾರ್ ಈ ರೀತಿಯಾಗಿ ಇನ್ನೊಬ್ಬರನ್ನ ರೋಸ್ಟ್ ಮಾಡ್ಲಿಕ್ಕೆ ಹೋಗಿ ಇವರೇ ರೋಸ್ಟ್ ಆಗ್ಬಿಟ್ರ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ. ಕಾರಣ ಏನು ಅಂತಂತಂದರೆ, ಬಿಗ್ ಬಾಸ್ ಮನೆ ಒನ್ ಮ್ಯಾನ್ ಶೋ ಅಂತ ಹೇಳಿ ಹಲವರು ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತು ಒನ್ ಮ್ಯಾನ್ ಶೋ ಅಂತಲೇ ಹೇಳ್ತಾ ಇದ್ದಾರೆ. ಒನ್ ಮ್ಯಾನ್ ಶೋ ಅಂತಂದರೆ ಯಾರು? ಆ ಒನ್ ಮ್ಯಾನ್ ಅಂತ ಕೇಳಿದ್ರೆ ಗಿಲ್ಲಿ ಹೆಸರೇ ಕೇಳಿ ಬರ್ತಾ ಇದೆ. ಗಿಲ್ಲಿ ವಿನ್ನರ್ ಆಗಬೇಕು, ಗಿಲ್ಲಿನೇ ಕಪ್ ತಗೊಳ್ಬೇಕು, 50 ಲಕ್ಷದ ಓನರ್ ಗಿಲ್ಲಿನೇ,
ಮತ್ತು ಗಿಲ್ಲಿ ಏನು ಕಿಚ್ಚ ಸುದೀಪ್ ಅವರು ಅವತ್ತೇನು ಕೈ ಎತ್ತುತ್ತಾರಲ್ಲ, ಆ ಕೈ ಗಿಲ್ಲಿದೇ ಆಗಿರಬೇಕು ಅಂತ ಹೇಳಿ ಅಭಿಮಾನದ ಹೊಳೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಹೋಗಿ ನೀವು ಜನಗಳಿಗೆ ಹೋಗೊಂದು ಮೈಕ್ ಹಿಡೀರಿ, ನೀವು ಜನ ಕೊಡ್ತಾ ಇರುವಂಥ ಉತ್ತರ ಇದೇ ಆಗಿದೆ. ಸೊ ಇಲ್ಲಿ ಜನಗಳನ್ನು ನೋಡಿದ ತಕ್ಷಣ ತುಂಬ ಭಾವುಕರಾಗಿರುವಂಥ ಧ್ರುವಂತ್ ಅವರು ತುಂಬ ಜನ ನನಗೆ ಪ್ರೀತಿ ಕೊಡ್ತಾ ಇದ್ದಾರೆ, ತುಂಬ ಜನ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಒನ್ ಮ್ಯಾನ್ ಆರ್ಮಿ ಅಂತ ಹೇಳಿ ಜನಗಳ ಮುಂದೆ ಹೇಳ್ಕೊಳ್ತಿದ್ದಾರೆ. ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಿದ್ದಾರೆ. ಇನ್ನು ಮುಂದೆ ಈಗ ಒಂದೊಂದಾಗಿಯೇ ಧ್ರುವಂತ್ ಅವರು ಜನಗಳನ್ನು ನೋಡಿದ ತಕ್ಷಣ ಏನೇನು ಮಾತಾಡ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಎಸ್ ಬಿಗ್ ಬಾಸ್ ಮನೆಗೆ ನೀವು ಪ್ರೀತಿಯನ್ನು ಕೊಟ್ಟು ನನ್ನನ್ನು ಕಳಿಸಿದ್ರಿ ಅಂತ ಹೇಳ್ತಾರೆ. ನಂತರ ಅಂದರೆ ಇವರು ಬಿಗ್ ಬಾಸ್ ಜರ್ನಿ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಒಂದು LED ಸ್ಕ್ರೀನ್ನಲ್ಲಿ ಏನು ಮಾಡಿರ್ತಾರೆ, ಇವ್ರದ್ದು ಇಂಪಾರ್ಟೆಂಟ್ ಇರುವಂಥ ಆ ಫೋಟೋ ಅದೆಲ್ಲವನ್ನು ಕೂಡ ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದನ್ನು ಇವರು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಸೊ ಅಂದರೆ ಯಾವುದೋ ಒಂದು ಟಾಸ್ಕಲ್ಲಿ ಇವರೇನೋ ಮಾಡಿರ್ತಾರೆ, ಮತ್ತು ಇನ್ನೊಂದು ಸೀಕ್ರೆಟ್ ರೂಮ್ನಲ್ಲಿ ಇನ್ನೊಂದೇನೋ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿ, ಒಂದು ಸ್ವಲ್ಪ ಹೇಳಿ, ಅಭಿಮಾನಿಗಳ ಜೊತೆ ಮಾತಾಡೋಣ, ಸುಮ್ಮನೆ ಹೋಗಿ ಬ್ಲೆಂಡರಾಗಿ ನಿಂತ್ಕೊಳ್ಳೋದಕ್ಕಿಂತ ಈ ರೀತಿಯಾದಂಥ ಒಂದು ಚಟುವಟಿಕೆನೂ ಮಾಡಿರ್ತಾರೆ. ಸೊ ಆಗ ಹೇಳ್ಕೊಳ್ಳೋ ಸಮಯದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಟಾಸ್ಕ್ನಲ್ಲಿ ಆತನನ್ನು ಆಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ನನ್ನನ್ನು ಆಟದಿಂದ ಹೊರಗಡೆ ಇಟ್ಟರು, ನನ್ನನ್ನು ಆಟದಿಂದ ಡಿಬಾರ್ ಮಾಡಿದರು. ಸೊ ಅಷ್ಟೆಲ್ಲ ಮಾಡಿದವರಿಗೆ ನಾನು ಜಗಳ ಮಾಡಿ ಟಾಸ್ಕನ್ನು ಕಿತ್ಕೊಂಡು ಆಟ ಆಡಿ ನಾನೇನು ಅನ್ನೋದನ್ನು ಪ್ರೂವ್ ಮಾಡಿದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಷ್ಟು ಪರ್ಸೆಂಟೇಜು ಸರಿ ಹೇಳಿದರು ಅಂತಂದರೆ 75% ಸರಿ ಹೇಳಿದರು ಅಂತ ಹೇಳ್ಬೋದು. ಬಿಕಾಸ್ ಏನಂತಂದರೆ ನೋಡಿ, ಅವರು ತುಂಬ ಚೆನ್ನಾಗಿ ಆಟ ಆಡಿದರು ಆ ವಾರ, ಅದ್ರ ಬಗ್ಗೆ ಯಾರೂ ಕೂಡ ತುಟಿಪಿಟಿ ಕಾಣೋದಿಲ್ಲ. ಯಾಕಂತಂದರೆ ಆಟ ಆಡಿದ್ರು. ಅವತ್ತು ಹೆಂಗಂತಂದರೆ ಅವ್ರಿಗೆ ಒಂದು ಚಾಲೆಂಜಿಂಗ್ ಟೈಮ್ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಆ ಆಟವನ್ನು ಪಡ್ಕೊಂಡ್ರು, ಮತ್ತು ಫೈನಲ್ವರೆಗೂ ಕೂಡ ಆ ಆಟವನ್ನು ಆಡಿದ್ದೇನಿದೆಯಲ್ಲ, ಆ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು. ಆ ಇಡೀ ವಾರ ಒಂದು ರೀತಿ ಹೈ ವೋಲ್ಟೇಜ್ ವಾರ ಆಗಿತ್ತು ಅದು ಧ್ರುವಂತ್ ಅವರ ಪಾಲಿಗೆ. ಸೊ ನೋಡಿ, ಬಿಗ್ ಬಾಸ್ ಆ ಒಂದು ಸಮಯವನ್ನು ಅಲ್ಲಿ ಕ್ರಿಯೇಟ್ ಮಾಡಿರೋ ಕಾರಣಕ್ಕಾಗಿ ಧ್ರುವಂತ್ ಅವರಿಗೆ ಅಲ್ಲಿ ಆಟ ಆಡಲಿಕ್ಕೆ ಅವಕಾಶ ಸಿಕ್ತು. ಧನುಷ್ ಅವರು ಆಟದಿಂದ ಹೊರಗಿಟ್ರು, ರೈಟ್. ಬಟ್ ಬಿಗ್ ಬಾಸ್ ಅಂದರೆ ನೀವು ಯಾರನ್ನಾದ್ರೂ ಜೊತೆಗೆ ನೀವು ಕಣಕ್ಕಿಳಿದು ಆಟ ಆಡಿ ನೀವು ಅವ್ರಿಗಿಂತ ನಾನು ಅವ್ರಿಗಿಂತ ಬೆಟರ್ ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಿಕೊಂಡ್ರೆ ಅಂತ ಹೇಳಿ ಒಂದು ಆಪ್ಷನ್ ಕೊಡ್ತಾರಲ್ಲ. ಸೊ ಕೊಟ್ಟಿದ್ದಕ್ಕೇ ಅಷ್ಟೆಲ್ಲ ಆಯಿತು. ಕೊಡದೇ ಹೋಗಿದ್ರೆ ಇವರು ಆಟದಿಂದ ಹೊರಗಡೆನೇ ಉಳಿತಾ ಇದ್ರ, ಮತ್ತು ಇವರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಇವ್ರು ಮಾತನಾಡಿರೋ ಮಾತು ಹೆಂಗಂತಂದರೆ, ಜಗಳ ಮಾಡಿ ಆಟವನ್ನು ಕಿತ್ಕೊಂಡು ನಾನೇನು ಅನ್ನೋದನ್ನು ಪ್ರೂವ್ ಮಾಡಿದೆ ಅಂತ ಹೇಳಿದ್ರಲ್ಲ, ಇದು ಸ್ವಲ್ಪ ಅತಿರೇಕ ಆಯಿತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು 24 ತಲೆಗಳು, ಇವತ್ತು 6 ತಲೆಗೆ ತಂದು ನಿಲ್ಲಿಸಿದ್ದೀನಿ ಅಂತ ಹೇಳಿ ಧ್ರುವಂತ್ ಅವ್ರು ಹೇಳ್ತಿದ್ದಾರೆ. ಸೊ ಏನು ಇವ್ರ ಮಾತು ಅರ್ಥ ಆಗ್ತಿಲ್ಲ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಟಫ್ ಕಾಂಪಿಟೇಟರ್ಸ್ ಅಂತ ಲಿಸ್ಟನ್ನು ನಾವು ತೆಗೆದು ನೋಡಿದ್ರೆ ಹಿಟ್ ಲಿಸ್ಟ್ ಯಾರ್ಯಾರಿದ್ದಾರೆ, ಗಿಲ್ಲಿ ಫಸ್ಟಿಗೆ ಅಗ್ರಸ್ಥಾನದಲ್ಲಿ. ಯಾಕಂದರೆ ಬಿಗ್ ಬಾಸ್ ಮನೆಯನ್ನು ಅರ್ಧ ಕುಡಿದಿರುವಂತಹ ನಟರಾಜ ಬಿಗ್ ಬಾಸ್, ಅಂದರೆ ಗಿಲ್ಲಿ ನಟ ಆಗಿದ್ದಾರೆ ಸದ್ಯಕ್ಕೀಗ ಬಿಗ್ ಬಾಸ್ ಮನೆಯಲ್ಲಿ. ಸೊ ಗಿಲ್ಲಿ ಬರ್ತಾರೆ, ನಂತರ ರಕ್ಷಿತಾ ಶೆಟ್ಟಿ ಬರ್ತಾರೆ. ಕೆಲವೊಮ್ಮೆ ರಕ್ಷಿತಾ ಶೆಟ್ಟಿನೂ ಕೂಡ ಮೇಲೆ ಹೋಗ್ತಿರ್ತಾರೆ. ಹೆಂಗಂತಂದರೆ ರಕ್ಷಿತಾ ಶೆಟ್ಟಿ ಗಿಲ್ಲಿಯವರ ಆಟ ಒಮ್ಮೆ ಹಿಂಗೆ ಹೋಗ್ತಾರೆ, ಒಮ್ಮೆ ಹಿಂಗೆ ಬರ್ತಿರ್ತಾರೆ. ಅಷ್ಟು ಚೆನ್ನಾಗಿ ಇವರಿಬ್ಬರು ಆಟ ಆಡ್ತಿದ್ದಾರೆ. ದೆನ್ ನಂತರ ಇವರಿಬ್ಬರ ಆದ ನಂತರ ಇಲ್ಲಿ ರಘು ಬರ್ತಾರೆ ಅಥವಾ ಅಶ್ವಿನಿ ಗೌಡ ಬರ್ತಾರೆ. ಅಶ್ವಿನಿ ಗೌಡ ನೆಗೆಟಿವ್ ಅಲ್ಲೇ ಪೋಟ್ರೆ ಆಗಿ ಅವರು ಅತಿ ಹೆಚ್ಚಿನ ಒಂದು ಏನಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಿನದಾಗಿ ಅವ್ರ ಬಗ್ಗೆನೂ ಕೂಡ ಸ್ಕ್ರಾಲ್ ಆಗಿ ಫುಲ್ ಫೇಮಸ್ ಆಗೋಗ್ಬಿಟ್ರು. ಒಂದು ರೀತಿ ಒಂದು ಕಾಲದಲ್ಲಿ ನೆಗೆಟಿವ್ ಆದರೂ ಈಗ ಇತ್ತೀಚೆಗೆ ಪಾಸಿಟಿವ್ ಆಗ್ತಾಯಿದ್ರು. ನೋಡೋಣ ಅವ್ರ ಹಣೆ ಬರ ಏನಿದೆ ಅಂತ ಹೇಳಿ. ಬಟ್ ರಘು ಅವ್ರನ್ನ ಕಂಪೇರ್ ಮಾಡಿದ್ರೆ ಆಟದಲ್ಲೂ ಸೈ, ಜಿಮ್ನಲ್ಲೂ ಸೈ, ಅಡುಗೆ ಮನೆಯಲ್ಲೂ ಸೈ, ಕೆಲಸ ಮಾಡೋದ್ರಲ್ಲೂ ಸೈ, ಮಾತಾಡೋದ್ರಲ್ಲೂ ಸೈ, ಬಾಂಡಿಂಗ್ ಬೆಳೆಸ್ಕೊಳ್ಳೋದ್ರಲ್ಲೂ ಸೈ, ಒಳ್ಳೆ ವ್ಯಕ್ತಿತ್ವ ಅನ್ನಿಸ್ಕೊಳ್ಳೋದ್ರಲ್ಲೂ ಸೈ, ಎಲ್ಲದ ಆಲ್ರೌಂಡರ್ ನಮ್ಮ ರಘು ಅಣ್ಣ. ರಘು ಅವರನ್ನ ಕಂಪೇರ್ ಮಾಡಿದ್ರೆ ಅಶ್ವಿನಿ ಗೌಡ ಒಂದು ಸ್ವಲ್ಪ ಕೆಳಗೆ ಹೋಗ್ತಾರೆ ಅವರು. ಸೊ ಈ ರೀತಿ ಅಶ್ವಿನಿ ಗೌಡ ಆದ ನಂತರ ಧನುಷ್ ಅವ್ರು ಬರ್ತಾರೆ. ಧನುಷ್ ಯಾಕೆ ಅಂತಂದರೆ ಬರೀ ಟಾಸ್ಕ್ ಮಾಸ್ಟರ್ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆ ಅನ್ನೋದು ವ್ಯಕ್ತಿತ್ವದ ಆಟ. ಹಾಗಾಗಿ ಧನುಷ್ ಅವರು ಬರ್ತಾರೆ. ಸೊ ಧನುಷ್ ಅವರು ನಂತರ ಯಾರ್ಯಾರು ಬರ್ತಾರೆ ಅನ್ನೋದನ್ನ ನೀವು ಹೇಳಬೇಕಾಗತ್ತೆ. ಅಂದರೆ ಉಳಿದಿರೋರು ಯಾರು ಬಿಗ್ ಬಾಸ್ ಮನೆಯಲ್ಲಿ? ಕಾವ್ಯ ಗೌಡ. ಸೊ ಅವರು ಮಿಡ್ ವೀಕಲ್ಲಿ ಎವಿಕ್ಟ್ ಆಗೋ ಸಾಧ್ಯತೆ ಇದೆ ಅಂತಿದ್ದಾರೆ. ಕಾದು ನೋಡೋಣ. ಅಥವಾ ಧ್ರುವಂತ್ ಅವರೇ ಎದ್ದು ಹೋಗ್ತಾರಾ ಬಿಗ್ ಬಾಸ್ ಮನೆಯಿಂದ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸೊ ಈ ರೀತಿಯಾಗಿ 24 ತಲೆಗಳನ್ನು ನಾನು 6 ತಲೆಗೆ ತಂದು ನಿಲ್ಲಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ನೋಡಿ, ಇಲ್ಲಿವರೆಗೂ ಆಟದಲ್ಲಿ ಸರಿಯಾಗಿ ಕೌಂಟ್ರ್ ಕೊಟ್ಟಂತಹ ಅಶ್ವಿನಿ ಗೌಡ, ಅದಕ್ಕೆ ರಿಟರ್ನ್ ಕೌಂಟ್ರ್ ಕೊಡ್ತಾ ಇದ್ದಂತಹ ಗಿಲ್ಲಿ, ರಘು, ಮತ್ತು ಇವರೆಲ್ಲ ಏನೆಲ್ಲ ಇದ್ದಾರಲ್ಲ ಅದರ ಪಟಾಕಿ ರಕ್ಷಿತಾ, ಇವರೆಲ್ಲರ ಆಟವನ್ನು ನೋಡಲಿಕ್ಕಾಗಿ ಕಾತರದಲ್ಲಿ
ನೋಡ್ತಾ ಇದ್ರು ಜನ. ಸೊ ಇವರು ಅದರೆಲ್ಲ ಕ್ರೆಡಿಟ್ಸ್ನ ಇವ್ರು ತಗೊಳ್ತಾ ಇದ್ದಾರೆ, ಯಾರು ಧ್ರುವಂತ್ ಅವರು. ಅಷ್ಟು ಚೆನ್ನಾಗಿ ನಾನು ಆಟ ಆಡಿದ್ದೀನಿ ಮತ್ತು 24 ಇದ್ದದನ್ನು 6ಕ್ಕೆ ತಂದು ನಿಲ್ಲಿಸಿದ್ದೀನಿ ಅಂತ ಹೇಳಿ. ಸೊ ಇದು ಸುಮ್ಮನೆ ಬಡಾಯಿ ಕೊಚ್ಕೊಂಡಂಗೆ ಅಂತ ಅನಿಸ್ತಿಲ್ವಾ? ಇನ್ನೊಂದು ನೋಡಿ, ನನಗೆ ಕಾಂಪಿಟೇಟರೇ ಇರಬಾರ್ದು ಅಂತ ಹೇಳಿ ಎಲ್ಲರನ್ನೂ ಉಡಾಯಿಸಿ ಕಳಿಸ್ಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ. ಸೊ ಈ ಮನೆಯಲ್ಲಿ ಯಾರು ನಂಗೆ ಕಾಂಪಿಟೇಟರ್ ಇಲ್ಲ, ಕಾಂಪಿಟೇಟರೇ ಇರಬಾರ್ದು ಅಂತ ಹೇಳಿ ಎಲ್ಲರನ್ನೂ ಕಳಿಸ್ಬಿಟ್ಟಿದ್ದೀನಿ. ಅಂದರೆ ಈಗ ಸದ್ಯಕ್ಕೆ ಇರುವವರೆಲ್ಲ ಜೊಳ್ಳು ಪೊಳ್ಳು ಅಂತಿದ್ದಾರೆ ಧ್ರುವಂತ್ ಅವರು. ಗಿಲ್ಲಿ ಜೊಳ್ಳು, ಆಮೇಲೆ ಯಾರೋ ರಘು ಜೊಳ್ಳು, ರಕ್ಷಿತಾ ಜೊಳ್ಳು, ಆ ರೀತಿಯಾಗಿ ಮನಸ್ಥಿತಿ. ಅದಕ್ಕಾಗಿ ನಾನು ಹೇಳಿದ್ದು, ಇವ್ರನ್ನ ಅಭಿಮಾನಿಗಳನ್ನು ನೋಡಿದ ತಕ್ಷಣ ಇವ್ರು ಕಂಪ್ಲೀಟ್ ತಲೆ ಹಿಂಗೆ ತಿರುಗೋಗ್ಬಿಟ್ಟು ಭ್ರಮೆಗೆ ಜಾರೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ಈ ಮನೆಯಲ್ಲಿ ಆ ರೀತಿ ಆಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಧ್ರುವಂತ್ ಅವರು ಅಭಿಮಾನಿಗಳ ಮುಂದೆ ಹೇಳ್ಕೊಂಡಿರುವಂಥ ರೀತಿ. ಎಸ್ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಸೊ ಇವರ ಒಂದೊಂದು ಲೈನಿಗೂ ಕೂಡ ಒಂದಷ್ಟು ಅನಲೈಸೇಷನ್ ಮಾಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಫೈನಲಿ ಅದೇ ಅಂತಿಮ ಆಗಿರುತ್ತೆ. ಯಾಕಂತಂದರೆ ವೀಕ್ಷಕರ ಓಟಿನ ಮೇಲೆ ನಿರ್ಧಾರ ಆಗುತ್ತೆ ವಿನ್ನಿಂಗ್ ಸ್ಥಾನ ಅಂತ ಬಿಗ್ ಬಾಸ್ ಹೇಳುತ್ತೆ, ನಾವು ಹೇಳ್ತಾ ಇಲ್ಲ. ಯಾಕಂತಂದರೆ ಗೊತ್ತಲ್ವಾ ಏನಾಗುತ್ತೆ ಅನ್ನೋವಂಥದ್ದು. ಸೊ ಕಾದ್ ನೋಡೋಣ ಏನಾಗ್ಬೋದು ಅಂತ ಹೇಳಿ. ಒಟ್ಟಿನಲ್ಲಿ ಧ್ರುವಂತ್ ಅವರ ಆಟದ ಬಗ್ಗೆ ಹೇಳಬೇಕು ಅಂತಂದರೆ ಇವರ ಕಾಂಟ್ರಿಬ್ಯೂಷನ್ ಇದೆ, ಇಲ್ಲ ಅಂತ ಹೇಳಲ್ಲ. ಈಗ ಕಾವ್ಯ ಮತ್ತು ಸ್ಪಂದನ ಒಂದಷ್ಟು ಜನಗಳನ್ನು ನಾವು ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವರ ಆಟ ಇದೆ. ಅವರೊಂದು ನೆಗೆಟಿವ್ ಆಗಿ ಪೋಟ್ರೆ ಆಗಲಿ ಅಥವಾ ಏನೋ ಒಂದು ಕಾಮಿಕ್, ಏನೋ ಒಂದು ರೀತಿಯಾಗಿ ಎಕ್ಸ್ಪ್ರೆಷನ್ ಕೊಡೋದು, ಅದೊಂಥರ ಡ್ರಾಮಾಟಿಕ್ ಸ್ಟೈಲಲ್ಲಿ ಹೇಳುವಂಥದ್ದು, ಅದನ್ನೆಲ್ಲ ಮಾಡಿ ಏನೋ ಒಂದು ಲಿಸ್ಟಲ್ಲಿ ಇದ್ದಾರೆ. ಆದರೆ ಇವರು ವಿನ್ನಿಂಗ್ ಸ್ಥಾನದಲ್ಲಿ ಇರುವಷ್ಟು ಮತ್ತು ಆ 24 ತಲೆಗಳನ್ನು ಹೊಡೆದ್ಬಿಟ್ಟು 6 ತಲೆಗೆ ತಂದು ನಿಲ್ಲಿಸಿದ್ದೀನಿ, ಇದೆಲ್ಲ ಹೆಂಗಾಗ್ಬಿಡ್ತು ಅಂತಂದರೆ ಇವರು ತಮಗೆ ತಾವೇ ಇದನ್ನು ತಗೊಳ್ತಾ ಇದ್ದಾರೆ, ಕ್ರೆಡಿಟ್ ತೊಗೊಳ್ತಾ ಇದ್ದಾರೆ ನಂಗೆ ಅನಿಸ್ತಿದೆ. ಯಾರಿಗೆ ಗೊತ್ತು, ನೀವು ಹೀಗೆ ಮಾತಾಡಿ ಅಂತ ಹೋಗಿ ಬಿಗ್ ಬಾಸ್ ಏನಾದರೂ ಹೇಳಿ ಕಳಿಸಿದ್ರಾ, ಅಥವಾ ಬಂದಂಥ ಅಭಿಮಾನಿಗಳಿಗೂ ಕೂಡ ನೀವು ಧ್ರುವಂತ್ ಅವ್ರನ್ನ ಕಂಡ ತಕ್ಷಣ ನೀವು ಜೋರಾಗಿ ಜೈಕಾರ ಹಾಕಬೇಕು ಅಂತ ಹೇಳ್ತೀರಾ, ಗೊತ್ತಿಲ್ಲ. ಇನ್ನೊಂದು ಈ ಒಂದು ಪರ್ಟಿಕ್ಯುಲರ್ ನಾವು ಪ್ರೋಮೋವನ್ನು ನೋಡ್ತಾ ಇದ್ದರೆ ಇನ್ನೊಂದು ಅನುಮಾನವೂ ಕೂಡ ದಟ್ಟವಾಗಿ ಕಾಡುತ್ತೆ. ಸೊ ಧ್ರುವಂತ್ ಅವರಿಗೆ ಅತಿಯಾದ ಅಭಿಮಾನಿಗಳಿದ್ದಾರೆ. ಅತಿಯಾದ ಅಭಿಮಾನಿಗಳು ಓಟ್ ಹಾಕಿರೋ ಕಾರಣಕ್ಕಾಗಿ ಧ್ರುವಂತ್ ಅವ್ರಿಗೆ ಗೆದ್ದುಬಿಟ್ರು ಅಂತ ಹೇಳಿ ಅವ್ರ ಕೈಗೆ ಏನಾದರೂ ಟ್ರೋಫಿ ಕೊಡುವ ಸಾಧ್ಯತೆ ಇದೆಯಾ? ಕಾದ್ ನೋಡೋಣ ಏನಾಗ್ಬೋದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಇನ್ನೊಂದು ನಮಗೆ ತೀರಾ ಕುತೂಹಲ ಇರುವಂಥ ವಿಚಾರ ಏನು ಹೇಳ, ಗಿಲ್ಲಿನ ವಿನ್ನರ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ತದನಂತರ ಗಿಲ್ಲಿನ ಅಂದರೆ ಜನಗಳ ಮನಸ್ಸಿನಲ್ಲಿ ಗಿಲ್ಲಿ ವಿನ್ನರೇ ಆಯಿತಾ. ಬಟ್ ಆ ಒಂದು ಬಿಗ್ ಬಾಸ್ನ ಆ ವೇದಿಕೆಯಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇಟ್ಸ್ ವೆರಿ ಸಸ್ಪೆನ್ಸ್. ನಂತರ ನೀವು ಕಳೆದ ಒಂದು 2 ಸೀಸನ್ ಹಿಂದೆ ಹೋದರೆ, ನಾವು 1 ಸೀಸನ್ ಹಿಂದೆ ಹೋದರೆ, ಇವರು ಯಾರೋ ಡ್ರೋನ್ ಪ್ರತಾಪ್ ಅವರು ಏನಂತಾರೆ ನಿರೀಕ್ಷಣೆ ಮಾಡಿರಲಿಲ್ಲ ವಿನಯ್ ಗೌಡ ಅವರು ವಿನ್ನರ್ ಆಗ್ತಾರೆ ಅಥವಾ ರನ್ನರ್ ಅಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಡ್ರೋನ್ ಪ್ರತಾಪು ಫಸ್ಟ್ ರನ್ನರ್ ಅಪ್ ಆಗ್ತಾರೆ ನೋಡಿ, ಅದು ಶಾಕಿಂಗ್. ಸಂಗೀತ ಶೃಂಗೇರಿ ಕೂಡ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ, ಫಸ್ಟ್ ರನ್ನರ್ ಅಪ್ ಆಗಂಗಿಲ್ಲ. ಸೊ ಆ ರೀತಿಯಾಗಿ ಏನಾದರೂ ಬಿಗ್ ಬಾಸ್ ಡ್ರೋನ್ ಪ್ರತಾಪ್ನಂತೆ ಇಲ್ಲಿ ಈ ಸೀಸನಲ್ಲಿ ಫಸ್ಟ್ ರನ್ನರ್ ಅಪ್ ಅಂತ ಹೇಳಿ ಧ್ರುವಂತ್ ಕೈಗೆ ಕಪ್ ಕೊಡ್ತಾರಾ? ಕಪ್ಪಂತೂ ಕೊಡೋಂಗಿಲ್ಲ, ಫಸ್ಟ್ ರನ್ನರ್ ಅಪ್ ಅಂತ ಏನಾದರೂ ಮಾಡ್ತಾರಾ? ಅದನ್ನು ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ, ನಮಸ್ಕಾರ.